ನಮಸ್ಕಾರ. ಜೈ ಕರ್ನಾಟಕ. ಒಂದು ಯೂಟ್ಯೂಬ್ ರಿಪೋರ್ಟರ್ ಹೇಳ್ತಾ ಇದ್ದಾರೆ, ಈ ಜಾಗ ರಾಡ್ ಬಿದ್ದೋಗಿ ಡ್ಯಾಮೇಜ್ ಆಗಿರೋದು ಬ್ಯಾನರ್ ಕಟ್ಟಿ ಅಂತ ಹೇಳ್ತಾ ಇದ್ದಾನೆ. ಇದು ಬ್ಯಾನರ್ ಕಟ್ಟಿ ಬಿದ್ದೋಗಿ ಡ್ಯಾಮೇಜ್ ಆಗಿಲ್ಲ. ಬ್ಯಾನರ್ ಬಂದು 1 kg ತೂಕ ಅಲ್ಲ. ಇದು ಗಾಡಿ ಆಕ್ಷನ್ ಮಾಡಿರೋದು. ಗಾಡಿ ಆಕ್ಷನ್ ಮಾಡಿ ಇದು ಡ್ಯಾಮೇಜ್ ಆಗಿರೋದು. ಅಪ್ಪನ್ ಏನಂತ ಗೊತ್ತಿಲ್ಲ, ಉಲ್ಟಾ ಪುಲ್ಟಾ ಮಾತಾಡ್ತಾನೆ. ನಾವು ಕನ್ನಡ ರಾಜ್ಯಸಭಾ ಮಾಡಿರೋದು, ಬ್ಯಾನರ್ ಹಾಕಿರೋದು ಅವನು ಒಟ್ಟಿಗೆ ಅವನು ಊರಿಗಾಗ ಬಲ್ತಲ್ಲ, ಈ ದೇಶಕ್ಕಾಗ ಬಲ್ತಲ್ಲ. ಕುಡ್ದುಬಿಟ್ಟು ಏನನ್ನ ಬಾಯ್ಕ್ ಬಂದವನು ಮಾತಾಡ್ತಾ ಇದ್ದಾನೆ. ಅವ್ನು ಯೂಟ್ಯೂಬ್ ಫಸ್ಟ್ ಲೈಸೆನ್ಸ್ ಪರ್ಮಿಟ್ ಆಗಿದ್ಯಾ, ರೆಗ್ಯುಲೇಷನ್ ಆಗಿದ್ಯಾ? ಯೂಟ್ಯೂಬ್ SSTV ಜೆಡಿಯು ರೆಗ್ಯುಲೇಷನ್ ಆಗಿಲ್ಲ. ಇಮಿಡಿಯೇಟ್ಲಿ ಅವ್ರು ಲಾಕ್ ಮಾಡ್ಬೇಕು, ಯೂಟ್ಯೂಬ್ ನ ಲಾಕ್ ಮಾಡ್ಬೇಕು. ಈ ತರ ಉಲ್ಟಾ ಪುಲ್ಟಾ ಸುಳ್ಳು ಹೇಳ್ಕೊಂಡ್ರೆ ಕೇಸ್ ಫೈಲ್ ಮಾಡ್ಬೇಕಾಗತ್ತ ಅಪ್ಪನ ಮೇಲೆ. ನಾನು ಇದು ಗಾಡಿ ಆಕ್ಷನ್ ಆಗಿ ಡ್ಯಾಮೇಜ್ ಆಗಿರೋದು. ಇನ್ನೊಂದು PW ಅವರು ಅದು ಮರ ಕಟ್ ಮಾಡಿ, ಆದ್ರೆ ಸುಭಾಷ್ ಚಂದ್ರ ಬೋಸ್ ಪಾರ್ಕ್ ಅಲ್ಲಿ KGF ಸಿವಿಲ್ ಹಾಸ್ಪಿಟಲ್ ಎದುರುಗಡೆ ಸುಭಾಷ್ ಚಂದ್ರ ಬೋಸ್ ಪಾರ್ಕ್ ಅಲ್ಲಿ ಮರ ಕಟ್ ಮಾಡಿದ್ದಾರೆ. PW ಅವರು ಮರ ಕಟ್ ಮಾಡಿದ್ದಾರೆ. ಆ ಟೈಮಲ್ಲಿ ಡ್ಯಾಮೇಜ್ ಆಗಿರೋದು. ಇದನ್ನ ಬಂದು ಬ್ಯಾನರ್ ಕಟ್ಟಿ ಡ್ಯಾಮೇಜ್ ಬಂದು ಸುಳ್ಳು ಹೇಳ್ಕೊಂಡು ತಿರ್ಗಾಡ್ತಾನಪ್ಪ. ಸುಳ್ಳು ಹೇಳಿದ್ರೆ ರಾಂಗ್ ಇಂಪರ್ಮೆನ್ಸ್ ಕೊಡ್ತಾನೆ ಪಬ್ಲಿಕ್. ಜರಿ ಮೇಲೆ ಪೊಲೀಸ್ ಅಧಿಕಾರಿ ಆಕ್ಷನ್ ತಗೋಬೇಕು. ಬೇಕಪಟ್ಟಿ ಮಾತಾಡ್ಬಿಟ್ಟು ನಮ್ಮ ಕನ್ನಡ ರಾಜ್ಯಸಭಾ ಮಾಡೋದು ಒಟ್ಟಿಗೆ ಇಚ್ಛೆ ಆಗ್ಬಿಟ್ಟಿದೆ ಅಪ್ಪನಿಗೆ. ಅವ್ನು ಯೋಚಿಸಿದ್ರೆ ಒಂದು ಬ್ಯಾನರ್ ಹಾಕಿ ಒಂದು ಪ್ಲಗ್ ಮನೆ ಮೇಲೆ ಕಟ್ಟಿದಾನ, ಇಲ್ಲ ಊರಿಗೆ ಏನೋ ಒಂದು ಪಬ್ಲಿಕ್ ಒಂದು ಟ್ಯಾಕ್ಸ್ ಹೇಳಿದಾನ, ಕನ್ನಡ ರಾಜ್ಯಸಭಾ ಹೇಳಿದಾನ. ಮಾಡೋರ ಮೇಲೆ ದೂರ ಹೇಳ್ಕೊಂಡಿದ್ರೆ ಸ್ಟೇಟ್ ನ್ಯೂಸ್ ಆಗುತ್ತೆ. ಅದು ನಾವು ಕನ್ನಡ ರಾಜ್ಯಸಭಾ ಮಾಡ್ತಾ ಇರ್ತೀವಿ, ಅವ್ನಿಗೆ ಅಗೇನ್ಸ್ಟ್ ಮಾಡ್ತಾರೆ. ಅವ್ರದ್ದು ಜರಿ ಬಂದು ಬೆಂಗಳೂರು ಹುಟ್ಟಿ ಬೆಳೆದಾನ, ಇಲ್ಲ ಆಂಧ್ರ ಹುಟ್ಟಿ ಬೆಳೆದಾನ. ಏನ್ಗೆ ಉಲ್ಟಾ ಪುಲ್ಟಾ ದೇಶ ಬಗ್ಗೆ ದೂರ ಹೇಳ್ಕೊಂಡು ತಿರುಗಾಡ್ತಾನೆ. ಇದು ರಾಡ್ ಬಿದ್ದೋಗಿರೋದು, ಮರ ಕಟ್ ಮಾಡಿ PW ಅವರು ಡ್ಯಾಮೇಜ್ ಮಾಡಿ ಹಾಕಿರೋದು. ಇದು ಅಧಿಕಾರಿಗಳು, ಮುನ್ಸಿಪಾಲಿಟಿ ಅವರು ಅಧಿಕಾರಿಗಳು ಬಂದು ನೋಡಿ ಇದು ಏನಂತ ನೋಡ್ಬೇಕಾಯ್ತು. ಅದೇ ಅವ್ನು ಎನ್ಕ್ವೈರಿ ಮಾಡಕ್ಕೆ ಯೋಚಿಸಿಲ್ಲ. ಬಟ್ ಬ್ಯಾನರ್ ಕಟ್ಟೋರ ಮೇಲೆ ದೂರ ಹೇಳೋದು ರಾಂಗ್ ಇನ್ಫಾರ್ಮೇಷನ್. ಕನ್ನಡ ಹೆಚ್ಚಿನವರಿಗೆ ನಮ್ಮ ಕನ್ನಡ ರಾಜ್ಯಸಭಾ ಮಾಡೋದ ಮೇಲೆ ದೂರ ಹೇಳೋದು. ನಮ್ಮ ಕನ್ನಡ ರಾಜ್ಯಸಭಾ ದೂರ ಮಾಡೋನು ಜರಿ ಅವ್ನು ಇಮಿಡಿಯೇಟ್ ಪೊಲೀಸರು ಹಿಡಿದು ಅವ್ನು ಹಾಕ್ಬೇಕು, ಜೈಲ್ಗೆ ಹಾಕ್ಬೇಕು. ಯಾಕೆ ನಾವು ಸುಮ್ಮನೆ ಬಿಡಲ್ಲ, ಇಲ್ಲ ಸ್ಟೇಟ್ ನ್ಯೂಸ್ ಕೊಡ್ತೀನಿ ನಾನು. ಯಾಕೆಂದ್ರೆ ನಾವು ಮಾಡೋದು ನನ್ನ ಫ್ಯಾಮಿಲಿ ಪ್ರೋಗ್ರಾಮ್ ಅಲ್ಲ, ಇದು ನನ್ನ ಪ್ರೋಗ್ರಾಮ್ ಅಲ್ಲ. ಇದು ಮಾಡೋದು ನಮ್ಮ ಸ್ಟೇಟ್ ಕನ್ನಡ ರಾಜ್ಯಸಭಾ November 1 ಮಾಡಿ ಪ್ರೋಗ್ರಾಮ್ ಬ್ಯಾನರ್ ಹಾಕಿರೋದು. ಇದು ಯಾರೋ ಮರ ಕಟ್ ಮಾಡಿ ಹಾಕಿರೋದು. ಅದಕ್ಕೆ ರೈಸ್ ಮಾಡಾಕಲ್ರಿ. ಏನಕ್ಕೆ ಸುಮ್ಮನೆ ನಮ್ಮ ರೈಸ್ ಮಾಡ್ತಾನೆ ಅಪ್ಪನಿಗೆ? ಯಾರೊಬ್ರು 200 ರೂಪಾಯಿ 300 ರೂಪಾಯಿ ಕೊಟ್ರೆ ಸುಮ್ಮನೆ ನ್ಯೂಸ್ ಹಾಕ್ಬಿಡೋದಾ? ಈ ತರ 200 ರೂಪಾಯಿ ನ್ಯೂಸ್ ಹಾಕೋಣ. ಏನು ಫಸ್ಟ್ ಯೂಟ್ಯೂಬ್ ಲೈಸೆನ್ಸ್ ಪರ್ಮಿಷನ್ ಆಗಿದ್ಯಾ, ರೆಗ್ಯುಲೇಷನ್ ಆಗಿದ್ಯಾ? ಫಸ್ಟ್ ಪೊಲೀಸರು ಹಿಡಿದು ಹೊರಗಡೆ ಹಾಕ್ಬೇಕು. ಕುಡಿದ್ಬಿಟ್ಟು ಗಾಡಿ ಮೇಲೆ ಗಾಡಿ ಓಡಿಸೋದು ನೀನು, ಗಾಡಿ ಮೇಲೆ ಕೂತ್ಕೊಂಡು ಸೀರೆ ಹೊಡೆಯೋದು ನೀನು, ಕ್ಯಾನ್ಸರ್ ನಿಮ್ ಫೋಟೋ ತೆಗಿಸಿ ನಾನು. ನೀವು ಮಾಡೋದು ಟೋಟಲ್ ಅಗೇನ್ಸ್ಟ್ ಮಾಡ್ತಾ ಇದ್ಯಾ. ಇದು ಸರಿ ಬರಲ್ಲ. ಈ ತರ ಮಾಡ್ಕೊಂಡಿದ್ರೆ ಮತ್ತೆ ಚೆನ್ನಾಗಿರಲ್ಲ. ದೇವರೇ ಹೇಳ್ತೀನಿ ನಾವು.